ಹಲೋ ಎವ್ರಿವನ್, ನಾನು ನಿಮ್ಮ ಶಿಲ್ಪಾ ಎಲ್ಸನ್. ಇವತ್ತು ಜಸ್ಟ್ ಹಂಗೆ ರ್ಯಾಂಡಮ್ಮಾಗೆ ಒಂದು ಡೇ ಇನ್ ಮೈ ವ್ಲಾಗ್ ಅಂತ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಂದ ನಾವು ಹೊರಟಿ ಬ್ಲೂ ವಾಟರ್ಸ್ ಅಂತ ಅಂದ್ಬಿಟ್ಟು ಪ್ಲೇಸ್ಗೆ ಹೋದ್ವಿ. ಅಲ್ಲಿ ಹೋಗಿ ಜಸ್ಟ್ ಹಾಗೆ ಒಂದು ಈವ್ನಿಂಗ್ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಹಾಗೆ ಜಸ್ಟ್ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಇಟ್ ವಾಸ್ ಸಚ್ ಅ ನೈಸ್ ಈವ್ನಿಂಗ್. ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು ಮೇಯ್ನ್ ಈ ವಿಡಿಯೋ ಮಾಡಿದ್ದು ಏನು ರೀಸನ್ ಅಂತ ಅಂದರೆ ಲೈಕ್ ಇವಾಗ ದುಬೈಗೆ ಬಂದು ಸೆಟಲ್ ಆಗಬೇಕಂತ ಇರೋರಿಗೆ ಸೊ ಒಂದು ಜಸ್ಟ್ ಸ್ಮಾಲ್ ಟಿಪ್ ಅಂದರೆ ನಾನು ನನ್ನ ಹಸ್ಬೆಂಡು ಮಾತಾಡಿರೋದು ಇನ್ ದ ಸೆನ್ಸ್ ಲೈಕ್ ನಾನು ಅವ್ರ ಹತ್ರ ಕ್ವೆಶ್ಚನ್ ಕೇಳಿದಾಗ ಅವರು ಒಂದು ಟಿಪ್ಸ್ ಥರ ಕೊಟ್ಟಿದ್ದಾರೆ. ಮೇ ಬಿ ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದು ಇದರಿಂದ. ಸೊ ನೋಡಿ, ನಿಮಗೆ ಒಂದು ಯೂಸ್ಫುಲ್ ಕ್ವೆಶ್ಚನ್ ಕೇಳ್ತೀನಿ. ಏನಂತಂದರೆ, ಇಫ್ ಸಂಬಡಿ ವಾಂಟ್ಸ್ ಟು ಟ್ರಾವೆಲ್ ಅಂದರೆ ಅಬ್ರಾಡ್ಸ್ ಇದು ಬಂದು ಸೆಟಲ್ ಆಗಬೇಕು ಅಂತ ಇರೋರಿಗೆ ಎನಿ ಸಜೆಷನ್ ಆರ್ ಎನಿ ಟಿಪ್ಸ್ ಫ್ರಮ್ ಯುವರ್ ಸೈಡ್, ವಾಟ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್. ಸೊ ಅದರಲ್ಲಿ ಎನಿ ಸಜೆಷನ್ ಆರ್ ಟಿಪ್ಸ್. ಸಜೆಷನ್ಸ್ ಆರ್ ಟಿಪ್ಸ್ ಬಿಕಾಸ್ ಎಲ್ಲರಿಗೂ ಡ್ರೀಮ್ಸ್ ಅನ್ನೋದು ಇದ್ದೇ ಇರುತ್ತೆ. ಲೈಕ್ ಅಬ್ರಾಡ್ಗೆ ಹೋಗ್ಬೇಕು, ಸೆಟಲ್ ಆಗಬೇಕು ಅಥವಾ ಜಾಬ್ ಮಾಡಬೇಕು ಅಂತೆಲ್ಲ ಇರುತ್ತೆ. ಸೊ ಏನೇನು ಹರ್ಡಲ್ಸ್ ಇರುತ್ತೆ ಫ್ರಮ್ ಯುವರ್ ಸೈಡ್, ಏನು ಟಿಪ್ಸ್ ಕೊಡ್ತೀರಾ? See, first of all, UAE is a country where they welcome everyone. So as long as you meet all their terms and conditions. Andre terms and conditions meaning you have your basic education. So again, you have all your documentations right. So you're welcome to come and look for a job here. That's how it works. So most of them ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಿ ಇಂಡಿಯಾದಿಂದ ಅಪ್ಲೈ ಮಾಡಿ ಜಾಬ್ ಸಿಕ್ಕಿ ಇಲ್ಲಿ ಬಂದು ಡೈರೆಕ್ಟ್ ಆಗಿ ಜಾಬಲ್ಲಿ ಸೇರ್ಕೊಳ್ಳೋದು ಇಟ್ಸ್ ವೆರಿ ಮಿನಿಮಲ್. ತುಂಬ ಕಡಿಮೆ ಜನ ಆ ಥರ. ಸೊ ತುಂಬ ಕಡಿಮೆ ಚಾನ್ಸಸ್ ಆ ಥರ ಸಿಗೋದು. ಜಾಸ್ತಿ ಜನಕ್ಕೆ ಇಟ್ಸ್ ಲೈಕ್ ದೇ ಕಮ್ ಹಿಯರ್ ಆನ್ ವಿಸಿಟ್ ವೀಸಾ, ಬಂದಮೇಲೆ ದೆನ್ ದೇ ಲುಕ್ ಫಾರ್ ಅ ಜಾಬ್. ಸೊ ಅಗೇನ್ ಇಟ್ಸ್ ನಾಟ್ ಗೋನ್ ಟು ಬಿ ಎನ್ ಈಸಿ ಟಾಸ್ಕ್ ಕನ್ಸಿಡರಿಂಗ್ so many nationalities, so many different nationalities. ಎಲ್ಲ ಕಡೆಯಿಂದ ಜನರು ಬರ್ತಾರೆ, ಎಲ್ಲ ಕಡೆಯಿಂದ ಬಂದ್ಬಿಟ್ಟು ದೇ ಲುಕ್ ಫಾರ್ ಜಾಬ್ಸ್. ಮೇ ಬಿ ಒಂದು ಆಪರ್ಚುನಿಟಿ ಇದ್ದಾಗ ಅದಕ್ಕೆ ಮೇ ಬಿ ದೇರ್ ಆರ್ ಹಂಡ್ರೆಡ್ಸ್ ಆಫ್ ಪೀಪಲ್ ಹೂ ಪುಟ್ ಇನ್ ಅಪ್ಲಿಕೇಶನ್ಸ್. ಸೊ ದಟ್ಸ್ ಹೌ ಇಟ್ ವರ್ಕ್ಸ್. ಸಮಟೈಮ್ಸ್ ಇಟ್ಸ್ ಆಲ್ ಅಬೌಟ್ ಏನಂತಾರೆ, ಇಟ್ಸ್ ಲಕ್ ಅಂತ ಹೇಳೋದಕ್ಕಾಗಲ್ಲ ಡೈರೆಕ್ಟ್ ಆಗಿ, ಬಟ್ ಎಸ್ ದಟ್ಸ್ ಹೌ ಇಟ್ ವರ್ಕ್ಸ್. So you have to be maybe the person who is interviewing you, or maybe the person who is going to hire you, so is the one who can make the decision. So if that person is pleased, end of the day, they will take you for the job. ಆ ಥರ ಇರುತ್ತೆ. ಬಟ್ ಅಗೇನ್ ಇಲ್ಲಿ ಏನಂತ ಹೇಳಿದ್ರೆ, ತುಂಬ ಜನ ಫಾರ್ ಎಕ್ಸಾಂಪಲ್ ನನ್ನ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಸೊ ಇಂಡಿಯಾದಲ್ಲಿ ನಾನು ವರ್ಕ್ ಮಾಡಬೇಕಾದ್ರೆ ವರ್ಕಿಂಗ್ ಇನ್ ಕ್ವಾಲಿಟಿ. But then when I came here, I moved to a different department. Ivaga I'm in the HR department, human resource alidini. So it's totally a different thing altogether. So you should be open to work for anything. Again, keep something in mind. Keep it as a target that you want to achieve. It's not impossible, but then it's not easy as well. Kashta ide. It's very expensive place, especially when it comes to accommodation. It's going to be a very tedious task. Looking for the right place, staying in the right place. ಇನ್ನೊಂದೇನಂತ ಹೇಳಿದ್ರೆ, ನಾವು ಫ್ಯಾಮಿಲೀಸ್ನ ಬಿಟ್ಟು ಬಂದಾಗ ಫ್ಯಾಮಿಲಿ ಅಟ್ಯಾಚ್ಮೆಂಟ್ಸು, ಫುಡ್ಡು, ತುಂಬ ವಿಷಯ ಏನಂತಾರೆ, ಇಟ್ಸ್ ಗೋನ್ ಬಿ ವೆರಿ ಡಿಫಿಕಲ್ಟ್ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋದು. ಸೊ ಇನ್ನೊಂದೇನಂತ ಹೇಳಿದ್ರೆ ಪ್ರೆಷರ್. ಸೊ ಯು ಸ್ಟಾರ್ಟ್ ಗೆಟಿಂಗ್ ಪ್ರೆಷರೈಸ್ ಬಿಕಾಸ್ ಮೋಸ್ಟ್ ಆಫ್ ದಮ್ ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ಮೋರ್ ದೆನ್ ಆಪರ್ಚುನಿಟಿ ತುಂಬ ಜನಕ್ಕೆ ಕಮಿಟ್ಮೆಂಟ್ಸ್ ಅಂತ ಇರುತ್ತೆ. ಆ ಕಮಿಟ್ಮೆಂಟ್ಸ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ದೇ ಕಮ್ಮಿ. ಸೊ ಆ ಥರ ಏನಾಗ್ಬಿಡುತ್ತೆ, ಕೆಲವೊಬ್ರು ಸಾಲ ಮಾಡ್ತಾರೆ, ಕೈಯಲ್ಲಿರೋ ದುಡ್ಡೆಲ್ಲ ಹಾಕ್ತಾರೆ, ಅಲ್ಲಿಂದ ವೀಸಾ ತೊಗೊಂಡು ಟಿಕೆಟ್ ತೊಗೊಂಡು ಬಂದು ಇಲ್ಲಿ ಸ್ಟೇ ಮಾಡಿ ಫುಡ್ಡು ಅದು ಇದು ಅಂತ ಸುಮಾರು ಒಂದು ಇಂಡಿಯನ್ ರುಪೀಸಲ್ಲಿ ಅಪ್ರಾಕ್ಸಿಮೇಟ್ಲಿ 1.5-2 ಲಕ್ಷ ರೂಪಾಯಿ ಹತ್ರ ಬೇಸ್ ಮಿನಿಮಮ್ ದೇ ಹ್ಯಾವ್ ಟು ಸ್ಪೆಂಡ್. ದಟ್ ಇಸ್ ಹೌ ಇಟ್ ಇಸ್. ಆಫ್ಟರ್ ಸ್ಪೆಂಡಿಂಗ್ ಆಲ್ ದಟ್
ದೇ ಫೀಲ್ ಅಯ್ಯೋ ಏನಪ್ಪ ಇಲ್ಲಿ ಏನೋ ಸಿಕ್ಕಿಲ್ಲ ಅಂತ ಹೇಳಿದ್ರೆ ವಾಪಸ್ ಹೋಗ್ಬಿಟ್ಟು ಏನ್ ಮಾಡೋದು ಹೆಂಗೆ ಏನು ಅಂತ ಹೇಳಿದಾಗ ತುಂಬಾ ಕಷ್ಟ ಆಗುತ್ತೆ ಅವ್ರಿಗೆಲ್ಲ. ದೇ ಸ್ಟಾರ್ಟ್ ಥಿಂಕಿಂಗ್, ಆ ಪ್ರೆಷರ್ ಬಿಲ್ಡ್ ಆಗಕ್ಕೆ ಶುರು ಆಗುತ್ತೆ. ಅಟ್ ದ ಎಂಡ್ ವಾಟ್ ಹ್ಯಾಪನ್ಸ್ ಇಸ್ ದೇ ಪಿಕಪ್ ಎನಿ ಕೈಂಡ್ ಆಫ್ ಜಾಬ್ ವಾಟ್ ಎವರ್ ಕಮ್ಸ್ ದಿಯರ್ ವೇ. ಸೊ ಸ್ಟಾರ್ಟಿಂಗ್ ಅಲ್ಲಿ ಇದೇ ಬೇಕು ಹಿಂಗೆ ಬೇಕು ಅಂತಿರುತ್ತೆ. ಹೋಗ್ತಾ ಹೋಗ್ತಾ ಏನಾದ್ರೂ ಸಿಕ್ಕಿದ್ರೆ ಓಕೆ ಅನ್ಸುತ್ತೆ. ಲಾಸ್ಟ್ ಅಲ್ಲಿ ಇಲ್ಲಿ ಏನೋ ಒಂದು ಸಿಕ್ಕಿ ನನ್ಗೆ ಒಂದು ವೀಸಾ ಸಿಕ್ಕಿದ್ರೆ ಸಾಕು ಅಂತ ಆಗುತ್ತೆ. ಬಟ್ ಎಂಡ್ ಆಫ್ ದ ಡೇ ವಾಟ್ ಐ ಕ್ಯಾನ್ ಸೇ ಇಸ್, ಹೌದು ಜಾಬ್ ಸಿಕ್ಕಿದ್ರು ಕೂಡ ಸೊ ದಿಸ್ ಇಸ್ ನಾಟ್ ಅವರ್ ಕಂಟ್ರಿ. ಇಂಡಿಯಾ ಇಸ್ ವೇರ್ ವಿ ಕಮ್ ಫ್ರಮ್. ಅಂದ್ರೆ ಒಂದಲ್ಲ ಒಂದಿನ ನಾವು ವಾಪಸ್ ನಮ್ಮ ಊರಿಗೆ ಹೋಗ್ಲೇಬೇಕು ನಾವು. ಅಬ್ಸಲ್ಯೂಟ್ಲಿ ಟ್ರೂ. ಸೊ ಏನಾದ್ರೂ ಆಗ್ಲಿ ಇಲ್ಲೆಲ್ಲ ನಾವ್ ಏನ್ ಮಾಡಿದ್ರು ಏನ್ ಅಚೀವ್ ಮಾಡಿದ್ರು ಒನ್ ಫೈನ್ ಡೇ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಅವರ್ ಹೋಮ್ ಕಂಟ್ರಿ. ಸೊ ದಿಸ್ ಇಸ್ ಜಸ್ಟ್ ಅ ರೆಸಿಡೆನ್ಸ್ ಫಾರ್ us. ಸೊ ಒನ್ಸ್ ಯು ಡನ್ ವಿತ್ ದಟ್ ಟರ್ಮ್ ಅಂಡ್ ಜಾಬ್ ಇಸ್ ನಾಟ್ ಏನಂತಾರೆ ಗ್ಯಾರಂಟಿಡ್ ಇಲ್ಲಿ. ಸೊ ಇವತ್ತು ಹೋಗ್ತೀವಿ, ಮೇಬಿ ನಾಳೆ ಬೆಳಗ್ಗೆ ಹೋದಾಗ ಇಟ್ ಮೈಟ್ ಬಿ ಅ ಬ್ಯಾಡ್ ನ್ಯೂಸ್ ಅಟ್ ಯುವರ್ ವರ್ಕ್ ಪ್ಲೇಸ್. ಸೊ ಯು ವಿಲ್ ಹ್ಯಾವ್ ಟು ಕೋಪ್ ಅಪ್ ವಿತ್ ಆಲ್ ದೋಸ್ ಥಿಂಗ್ಸ್. But then again, end of the day, it's a beautiful country to stay in. Very safe when it comes to family, especially. Nam family, maklu, antala bandaga, especially spouse, children. No second thought about it. ನಾವು ಎಲ್ಲಿ ಬೇಕಾದ್ರೂ ಕಣ್ಣು ಮುಚ್ಕೊಂಡು ಕಳಿಸ್ಬೋದು, ಮಾಡ್ಬೋದು. ಯಾವುದೇ ರೀತಿ ಒಂದು ಭಯ ಇಲ್ಲ, ಏನೂ ಇಲ್ಲ. ಆ ಥರ ಇಟ್ಸ್ ಅ ವೆರಿ ಸೇಫ್ ಪ್ಲೇಸ್. ಬಟ್ ಜಾಬ್ ಆಪರ್ಚುನಿಟೀಸ್ ಅಂತ ಬಂದಾಗ ದೇರ್ ಆರ್ ಅ ಲಾಟ್ ಆಫ್ ಜಾಬ್ ಆಪರ್ಚುನಿಟೀಸ್. ಬಟ್ ದೆನ್ ಗೆಟಿಂಗ್ ಇಟ್ might be a difficult task ಅಷ್ಟೇ ಅದೊಂದೇ ಇರೋದು. ಬಟ್ ಒನ್ ಫ್ಯಾಕ್ಟ್ ಏನಂತಂದ್ರೆ ಎವ್ರಿಬಡಿ ಥಿಂಕ್ಸ್ ಲೈಕ್ ಇಂಡಿಯಾ ಇಂದಾನೆ ನಾವು ವೀಸಾಗ ಅಪ್ಲೈ ಮಾಡ್ಬಿಟ್ಟು ಅಲ್ಲಿಂದಾನೆ ನಾವು ಜಾಬ್ ನ ತಗೊಂಡ್ಬಿಡ್ಬೋದು ಅಂತ ಎಷ್ಟೊಂದ್ ಜನ ಅನ್ಕೊಂಡಿದ್ದಾರೆ. ಬಟ್ ದಟ್ ಇಸ್ ನಾಟ್ ಟ್ರೂ. ಅಂದ್ರೆ ಅದು ಫ್ಯಾಕ್ಟ್ ಅದು. ಬಿಕಾಸ್ ಎಷ್ಟೊಂದ್ ಜನ ಇಲ್ಲಿ ಬಂದು ಅದೇ ಹೇಳ್ದಂಗೆ ವಿಸಿಟ್ ವೀಸಾನಲ್ಲಿ ಬಂದು ಕೆಲಸ ಸಿಗ್ದಿರಾ ಮತ್ತೆ ವಾಪಸ್ ಹೋಗಿರೋರು ತುಂಬಾ ಜನ ಇದ್ದಾರೆ. ತುಂಬಾ ಜನ ಇದ್ದಾರೆ. ಲಕ್ ಬೈ ಚಾನ್ಸ್ ಎಷ್ಟೋ 100 ಇಂಟರ್ವ್ಯೂಸ್ ಅಟೆಂಡ್ ಮಾಡಿ ಎಲ್ಲೋ ಒಂದು ಕೆಲಸ ಸಿಕ್ಕಿರೋದು ತುಂಬಾ ಜನಕ್ಕೆ ಅದು ತುಂಬಾ ಕಮ್ಮಿ. ವೆರಿ ಟ್ರೂ ಇದೆ. ಅದೇ ಹೇಳ್ತಾ ಇಲ್ವಾ, ಮೇ ಬಿ ಇವಾಗ 100 ಜನ ಅಲ್ಲಿಂದ ಫ್ಲೈಟ್ ಹತ್ಕೊಂಡ್ ಬಂದ್ರೆ ಇಲ್ಲಿ ಇಂಡಿಯಾ ಇಂದಾನೆ ಮೇ ಬಿ ಐ ಡೋಂಟ್ ನೋ more than around 25-30 flights every day which comes into Dubai airport, maybe on an average. So ಒಂದು average ಅಲ್ಲಿ ಟೂರಿಸ್ಟ್ ಅಂತ ಬಿಟ್ರು ಜಾಬ್ ಹುಡುಕಕ್ಕೆ ಅಂತ ಬರೋರೇನೆ ಡೈಲಿ ಒಂದು 500 ಜನ ಮೇಲೆ ಇಲ್ಲಿ ಬರ್ತಾ ಇದಾರೆ. ಆಲ್ ಪಾರ್ಟ್ಸ್ ಆಫ್ ಇಂಡಿಯಾ, ಬರೀ ಇಂಡಿಯಾ ಇಂದ. ಸೊ ವೇರಿಯಸ್ ಕಂಟ್ರೀಸ್ ಇದೆ, ಎಲ್ಲ ಕಡೆಯಿಂದ ಬರ್ತಾರೆ. ಫಿಲಿಪೀನ್ಸ್ ಇಂದ, ಪಾಕಿಸ್ತಾನ ಇಂದ, ದೇ ಕಮ್ ಫ್ರಮ್ ವೇರಿಯಸ್ ಅದರ್ ಪ್ಲೇಸಸ್. ಎವ್ರಿಬಡಿ ಇಸ್ ಲುಕಿಂಗ್ ಫಾರ್ ಅ ಜಾಬ್. ಸೊ ಎವ್ರಿಬಡಿ ನೀಡ್ಸ್ ಅ ಚಾನ್ಸ್, ದಟ್ಸ್ ಇಟ್. ಸೊ ಆ ಚಾನ್ಸ್ ಸಿಗೋದೇ ಇಂಪಾರ್ಟೆಂಟ್. ಇಟ್ಸ್ ವೆರಿ ಡಿಫಿಕಲ್ಟ್, ಸಾರಿ ಇಂಪಾರ್ಟೆಂಟ್ ಅಲ್ಲ, ಸೊ ಡಿಫಿಕಲ್ಟ್. ಸಿಕ್ಕಿದ್ಮೇಲೆ ಅದನ್ನ ತುಂಬಾ ಜನಕ್ಕೆ ಏನಂದ್ರೆ ಗ್ರೋತ್ ಅಲ್ವಾ, ಅಂದ್ರೆ ಒಂದು ಸಿಕ್ಕಿದ್ಮೇಲೆ ಅಲ್ಲಿಂದ ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ಮಾಡೋದು ಅದು ಅವ್ರ ಕೈಲಿರುತ್ತೆ. ಮಾಡ್ಕೊಂಡು ಸ್ಲೋ ಆಗಿ ಮೂವ್ ಆಗೋಂಥದ್ದು. ಬಟ್ ಯಾ, ಅಗೇನ್ ಹಾರ್ಡ್ ವರ್ಕ್ ಇಸ್ ಇಂಪಾರ್ಟೆಂಟ್, ಬಟ್ ದೆನ್ ಅಗೇನ್ ಯು ನೀಡ್ ಟು ಬಿ ಸ್ಮಾರ್ಟ್ ಆಸ್ ವೆಲ್ ಅಷ್ಟೇ. ಅದನ್ನ ಯು ಕ್ಯಾನ್ ಟ್ರೈ. ಎವ್ರಿಬಡಿ ಇಸ್ ವೆಲ್ಕಮ್ ಹಿಯರ್. ಸೊ ಕಮ್ ಟ್ರೈ ಅಂಡ್ if everything works well, then it's a good place to stay, definitely. ಮತ್ತೆ ನಿಮ್ದು ಲೈಕ್ 10 years ವರ್ಕ್ ಆಫ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಐ ಮೀನ್ ಹೆಂಗಿದೆ, ಇನ್ನ ನಡೀತಾ ಇದೆ? 10 ಅಲ್ಲ, ಇಲ್ಲ ಆಲ್ಮೋಸ್ಟ್ ಇವಾಗ ಟು ಬಿ ಪ್ರಿಸೈಸ್ ಆಲ್ಮೋಸ್ಟ್ 12 ವರ್ಷ ಆಗಿದೆ. 12 years. ಇವಾಗ ನಾನು ಜಾಬ್ಗೆ ಅಂತ ಬಂದು 12 years ಕಂಪ್ಲೀಟ್ ಆಗಿದೆ. ಅದಕ್ಕಿಂತ ಮುಂಚೆ ಹೌದು ನಾವು ಇಲ್ಲಿ ಮಾಡಿದ್ವಿ, ರಿಟರ್ನ್ ಹೋದ್ವಿ, ಮತ್ತೆ ಇಂಡಿಯಾ ಸ್ವಲ್ಪ ಟೈಮ್ ಇದೆ ಬಂದೆ. ಸೊ ದಟ್ ವಾಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಹೌದು ಇವಾಗ ಆಲ್ಮೋಸ್ಟ್ 12 years ಕಂಪ್ಲೀಟ್ ಮಾಡಿದ್ದೀನಿ ಇಲ್ಲಿ ಪ್ರೊಫೆಷನಲ್ ಆಗಿ ವರ್ಕ್ ಮಾಡ್ಕೊಂಡು. I've been in the same company now for the last 10 years. This is my second job after I came here. ನಡೀತಾ ಇದೆ, ಕಷ್ಟ ಇದೆ. ಜಾಬ್ ಕೈಯಲ್ಲಿ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಪೀಪಲ್ ಲೈಕ್ ಅಸ್. ಇವಾಗ ನಮ್ಮ ಫ್ಯಾಮಿಲಿ ಇದೆ, ಸೊ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್, ಲಾಟ್ ಆಫ್ ಥಿಂಗ್ಸ್. ಸೊ ಡೇ ಟು ಡೇ ಥಿಂಗ್ಸ್ ನೋಡ್ಕೊಳ್ಳೋಂಥದ್ದು ಇದೆಲ್ಲ ಇದೆ. ಸೊ ಜಾಬ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. So I'm blessed to have a job. All thanks to God and definitely our hard work together. ಅಂದ್ರೆ ಎಷ್ಟೊಂದ್ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ನಾಟ್ ದುಬೈ ಅಂದ್ರೆ ಅಬ್ರಾಡ್ ಅಲ್ಲಿ ಹೋಗಿ ಸೆಟಲ್ ಆಗಿದ ತಕ್ಷಣ ತುಂಬಾ ಈಸಿ ಆಗಿದೆ, ಅಂದ್ರೆ ಈಸಿಯಾಗಿ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ಬೋದು ಅಂತ. ಸೊ ಅದು ವಾಟ್ ಯು ಸೇ? ಲಕ್ಸುರಿ ಲೈಫ್ ನ ಲೀಡ್ ಮಾಡ್ಬೋದು ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ಎವ್ರಿಬಡೀಸ್ ಇಂಡಿವಿಜುವಲ್ ಲೈಫ್ ಸ್ಟೈಲ್ ಅಷ್ಟೇ. ಸೊ ಎಂಡ್ ಆಫ್ ದ ಡೇ ಮೇ ಬಿ ಕೆಲವೊಬ್ರಿಗೆ ವಾಟ್ ಯು ಸೇ
commitments, as I told you, when people come here, not everybody come in a thought to do some, ಇವಾಗ ಏನಂದ್ರೆ ಸೇವಿಂಗ್ಸ್ ಮಾಡಬೇಕು ಇದು ಮಾಡಬೇಕು ಅನ್ನೋದಕ್ಕಿಂತ ತುಂಬ ಜನ ಬರ್ತಾನೆ ಬ್ಯಾಕ್ ಹೋಮ್ ದೇ ಹ್ಯಾವ್ ಅ ಲಾಟ್ ಆಫ್ ಕಮಿಟ್ಮೆಂಟ್, ಸಾಲಗಳಿರುತ್ತೆ, ಹೋಮ್ ಲೋನ್ಸ್ ಇರುತ್ತೆ, ಪರ್ಸನಲ್ ಲೋನ್ಸ್ ಇರುತ್ತೆ, ಅದನ್ನ ಕ್ಲಿಯರ್ ಮಾಡಬೇಕು, ಮನೆಯಲ್ಲಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಡು. ಇಲ್ಲಿ ಬಂದಮೇಲೆ ಕಮಿಟ್ಮೆಂಟ್ಸ್ ಆರ್ ಸ್ಟಿಲ್ ದೇರ್, ಸೊ ಇಟ್ಸ್ ನಾಟ್ ಈಸಿ ಟು ಲೀಡ್ ಅ ಲಕ್ಸುರಿಯಸ್ ಲೈಫ್. ಇಟ್ಸ್ ನಾಟ್ ಎವ್ರಿಬಡೀಸ್ ಕಪ್ ಆಫ್ ಟೀ ಟು ಲೀಡ್ ಅ ಲಕ್ಸುರಿಯಸ್ ಲೈಫ್. But then, hard work pays off antaralla, definitely. You need to work hard. You need to have a goal in your life. Have a goal and make sure you reach that in the right place. That is very important. That's all I can say. Any tips, like tips in the As sense? I told, nothing in particular. As I told, you need to be very smart. So you need to be smarter than the smartest people. So that's how it works. When somebody is picking you up for a job, so they want to get the best. Everybody wants the best. So that's the case. So if 100 people are interviewed, end of the day, maybe there's only one role which is available, and the luckiest among that or the best among that will get the job. So that's how it works. Keep trying, don't give up. So if something has to happen, it will happen. So that's how it works. ಅಂಡ್ ಒನ್ ಮೋರ್ ಥಿಂಗ್ ಏನಂತ ಅಂದ್ರೆ ಎಷ್ಟೊಂದ್ ಜನ ತುಂಬಾ ಲೈಕ್ ಅಂದ್ರೆ ಯಾವ ಕಂಟ್ರಿಯಿಂದ ಬರ್ತಾರೋ ಅಥವಾ ಯಾವ ಸ್ಟೇಟ್ ಇಂದ ಬರ್ತಾರೋ ಅವ್ರಿಗೆ ಏನಂತ ಅಂದ್ರೆ ನಾನು ಇಷ್ಟು ಹೈಯರ್ ಸ್ಟಡೀಸ್ ಮಾಡಿದ್ದೀನಿ ಅಥವಾ ನಾನು ಅಷ್ಟು ಓದಿದ್ದೀನಿ ಅಂತ ಹೇಳ್ಕೊಂಡು ಇದೇ ಪರ್ಟಿಕ್ಯುಲರ್ ಆಗಿ ಇದೇ ಕೆಲಸನೇ ಬೇಕು ಅಂತ ಬಂದಿರೋರು ತುಂಬಾ ಜನ ಇದ್ದಾರೆ. ಬಟ್ ಇಲ್ಲಿ ಬಂದ್ಮೇಲೆ ಅವರು ಓದಿರೋದಕ್ಕೂ ಕೆಲಸ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಬಿಕಾಸ್ ನನ್ನ ಹಸ್ಬೆಂಡ್ ಆಫೀಸಲ್ಲೇನೆ ಇಂಜಿನಿಯರಿಂಗ್ ಎಲ್ಲ ಮಾಡ್ಬಿಟ್ಟು ಅಂಡ್ ಇವಾಗ ಅವರೆಲ್ಲ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ? ಹೌದಿದ್ದಾರೆ ತುಂಬಾ. ಎಜುಕೇಶನ್ ಇಸ್ ಡೆಫಿನೆಟ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಎಜುಕೇಶನ್ ಬೇಕೇ ಬೇಕು. ಅಂದ್ರೆ ನಾನು ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾ ಇಲ್ಲ. ಐ ನೋ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್, ಬಟ್ ಹೇಳ್ತಾ ಇರೋದು ಅಂದ್ರೆ ಇವಾಗ As I told you in between, you need to be open for any kind of job. So that is very important first of all. So ನೀವು ಇಲ್ಲಿ ಜಾಬ್ ಹುಡ್ಕೊಂಡ್ ಬರೋ ತರ ಇದ್ರೆ, so you should be available for any kind of job. ಅಂದ್ರೆ You know ಪ್ರಿಪೇರ್ what? ಆಗಿರ್ಬೇಕು. You need to be prepared. Whatever is available, ಇದನ್ನ ಮಾಡ್ಬೋದು ಅಂತ ನಮ್ಗೆ ಅನ್ಸಿದ್ರೆ ಅದಕ್ಕೆ ಹೋಗಿ. So once you settle down, then slowly you can start looking for a different job, different opportunities. So you have a chance within the country. Once you're here, you have a residence visa. So you have ಅಂದ್ರೆ you already getting paid. So ಒಂದ್ ಕಡೆ ಇಟ್ಕೊಂಡು ನೋಡ್ಕೊಂಡು ಬೇರೆ ಜಾಬ್ ಎಲ್ಲ ನೋಡೋದು ಇನ್ನೂ ಸ್ವಲ್ಪ ಈಸಿ ಆಗುತ್ತೆ. ಯಾವಾಗಲೂ ಏನಾಗುತ್ತೆ ಅಂದ್ರೆ ತುಂಬಾ ಜನಕ್ಕೆ ವಿಸಿಟ್ ವೀಸಾ ಅಲ್ಲಿ ಬಂದಾಗ ದ ಪ್ರೆಷರ್ ಇಸ್ ಅಟ್ ಅ ಡಿಫ್ರೆಂಟ್ ಲೆವೆಲ್. ಪ್ರೆಷರ್ ಇರುತ್ತೆ, ಅಯ್ಯೋ ಸಿಗುತ್ತಾ ಇಲ್ವೋ ಏನಾಗುತ್ತೆ ಅಂತ ತುಂಬಾ ಜನ ಗಾಬರಿಯಲ್ಲೇನೆ ಅರ್ಧ ಇಂಟರ್ವ್ಯೂಸ್ ಕೊಡಕ್ ಹೋದಾಗ they mess up, to be very honest. So education, yes, very very important. And one more thing, education ಎಷ್ಟು ಇಂಪಾರ್ಟೆಂಟೋ ಲ್ಯಾಂಗ್ವೇಜ್ ಇಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್. ಬಿಕಾಸ್ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂತಂದ್ರೆ ನಾವು ದುಬೈ ಅಂತ ಅಲ್ಲ, ನಾವು ಯಾವ ಕಂಟ್ರಿಗೆ ಹೋದ್ರೂ ವಿ ಕೆನಾಟ್ ಸರ್ವೈವ್. ಬಿಕಾಸ್ ಇಂಗ್ಲಿಷ್ ಅನ್ನೋದು ಇಟ್ಸ್ ಎ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅದು. ಸೊ ಈವನ್ ಹಿಂದಿ ಇಸ್ ಆಲ್ಸೋ ಮಸ್ಟ್ ಅಂಡ್ ಶುಡ್. ಬಟ್ ಅಂದ್ರೆ ಇಫ್ ಯು ನೋ ದ ಲ್ಯಾಂಗ್ವೇಜ್ ಯು ಕ್ಯಾನ್ ಲೀಡ್ ಯುವರ್ ಲೈಫ್ ವೇರ್ ಎವರ್ ಯು ಗೋ ಅನ್ನೋ ಥರ. ಅಂದ್ರೆ ಇಂಗ್ಲಿಷ್ ಗೊತ್ತಿದ್ರೆ ಎಲ್ಲಿ ಬೇಕಾದ್ರೂ ಹೋಗಿ ನಾವು ಜೀವನ ಮಾಡ್ಬೋದು. ಇಂಗ್ಲಿಷ್ ಗೊತ್ತಿರಬೇಕು ಅಂತಿಲ್ಲ. ತುಂಬಾ ಜನ ಇಂಗ್ಲಿಷ್ ಗೊತ್ತಿಲ್ಲದೆ ಇರೋರು ಕೆಲಸ ಮಾಡ್ತಾ ಇದಾರೆ. ಬಟ್ ಅಗೇನ್ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಜಾಬ್ ಯು ಡೂಯಿಂಗ್. ಎಸ್, ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬೇರೆ ಬೇರೆ ಕಂಟ್ರೀಸ್ ಇಂದ ತುಂಬಾ ಜನ ಇಲ್ಲಿ ಬರೋದ್ರಿಂದ ಇಂಗ್ಲಿಷ್ ಇಸ್ ಅಟ್ ಲೀಸ್ಟ್ ಇಟ್ ಶುಡ್ ಬಿ ಲೈಕ್ ಎ ಬೇಸ್ ಲ್ಯಾಂಗ್ವೇಜ್. ಸೊ ಅಪಾರ್ಟ್ ಫ್ರಮ್ ದಟ್ ಹಿಂದಿ ಮತ್ತೆ ಇಲ್ಲೇನಂತ ಹೇಳಿದ್ರೆ ತುಂಬಾ ಜನ ಕೇರಳದಿಂದ ಬರೋರಿದ್ದಾರೆ. ಒಂದ್ ಪಕ್ಷ ಮಲಯಾಳಂ ಗೊತ್ತಿದ್ರು ಸರ್ವೈವ್ ಆಗ್ಬಿಡ್ಬೋದು. ತುಂಬಾ ಜನ ಇದಾರೆ ಆ ತರ ಇಲ್ಲಿ. ಅಂದ್ರೆ ಮಲಯಾಳಂ ಬರುತ್ತೆ, ಸ್ವಲ್ಪ ಹಿಂದಿ ಮಾತಾಡ್ತಾರೆ. ಸರ್ವೈವ್ ಆಗ್ಬೋದು. ಬಟ್ ಅಪಾರ್ಟ್ ಫ್ರಮ್ ದಟ್ ದುಬೈ ಇಫ್ ವಿ ಟ್ರಾವೆಲ್ ಬೇರೆ ಕಂಟ್ರಿ ಎಲ್ಲಾದ್ರೂ ಹೌದು, see, it depends. As I told you, we are talking about UAE right now. Other countries, it's various countries have various things again. But right now we are discussing about Dubai. When it comes to Dubai, yes, these are the main things. Now, language important, but that doesn't play a very very major role. Depends on what job you're doing end of the day. So main ಆಗಿ ಬೇಕಾಗಿರೋದು ಅದೇ, as I told you, you should be open to do anything.
like open to receive any kind of jobs, first of all. That's their things will work fine. All the best for all the job seekers. ಓಕೆ, ಇಬ್ಬರು ಜಸ್ಟ್ ಹಾಗೆ ಮಾತಾಡಿಕೊಂಡು ಮುಗಿಸ್ಕೊಂಡು ಒಂದು ಜಸ್ಟ್ ಸ್ಮಾಲ್ ವಾಕಿಂಗ್ ಹೋದ್ವಿ. ವಾಕಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಹೋದ್ವಿ ನಾವು. ಆ್ಯಂಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಈವ್ನಿಂಗ್. ಅಂದರೆ ನಮ್ಮ ಇಂಡಿಯಾಗಿಂತ ಏನು ಕಮ್ಮಿ ಇಲ್ಲ ಅಂತ ಅಲ್ಲ, ನಮ್ಮ ಇಂಡಿಯಾನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.